ಅಲ್ಲಿ ನೋಡಿ ಆಲಮಟ್ಟಿ ಡ್ಯಾಮ್ ಅಲ್ಲಿ ಆಲಮಟ್ಟಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಆಕ್ಚುಲಿ ಈ ಕಡೆಯಿಂದ. ಸೊ TB ಡ್ಯಾಮ್ ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗಾಡಿ ತಿರ್ಗಿಸ್ಕೊಂಡ್ ಬಂದೆ ಗುರು. ನೋಡಿ TB ಡ್ಯಾಮ್ ಫುಲ್ ಅಂಡರ್ ಕನ್ಸ್ಟ್ರಕ್ಷನ್. ನೋಡಿ ನಾನು ಅನ್ಕೊಂಡಿದ್ದೆ ನೀನು ವಾಪಸ್ ಕರ್ಕೊಂಡು ಹೋಗಲ್ಲ ಅಂತ. ಯಾಕೆ 3 months ಆಯ್ತು. ಏನು ಈ ಲಾರಿ ಬೇರೆ ಎಗರುತ್ತಾ ಏನು ಕಾಣಿಸ್ತಾ. ನೋಡಿ ನೋಡಿ ಹೆಂಗೆ ಎಗರಿಸ್ತಾವನೆ ಅಮ್ಮ. ಸ್ವಿಮ್ಮಿಂಗ್ ಪೂಲ್ ಆ ಕಡೆನೂ ಫುಲ್ಲು ಸ್ವಿಮ್ಮಿಂಗ್ ಪೂಲ್. ನೀರು ಎಲ್ಲಿ ಕಾರ್ ಒಳಗಡೆ ಹೋಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 17 ಆಗಸ್ಟು. ಸೊ ಸಾಂಗ್ಲಿಯಿಂದ ವಾಪಸ್ಸು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆನೆ ಏನು ಹೇಳಿ ಡ್ಯೂಟಿ ಗಾಡಿನೇ ಸ್ಟಾರ್ಟ್ ಆಗಲಿಲ್ಲ. 6 ಗಂಟೆಗೆ ಹೋಗ್ಬೇಕಾಯ್ತೀವಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12 ಗಂಟೆ. ನೋಡ್ಬೋದು ಇಲ್ಲಿ ನೋಡಿ 12 ಗಂಟೆ. ಆ್ಯಕ್ಚುಲಿ 6 ಗಂಟೆ ಕರೆಕ್ಟಾಗಿ ಬೆಂಗಳೂರು ಹೊರಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದ್ದಿದ್ದು ನಿನ್ನೆ. ಸೊ 6 ಗಂಟೆಗೆ ಹಂಗೆ ಎದ್ದು ಎಲ್ಲ ರೆಡಿಯಾಗಿ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿ ಗಾಡಿಗೆ ಇಟ್ಟ ಮೇಲೆ ಗಾಡಿ ಸ್ಟಾರ್ಟೇ ಆಗ್ತಾ ಇಲ್ಲ. ಏನ್ ಹೇಳಿ ಟೈಮು ಗಾಡಿ ಸ್ಟಾರ್ಟೇ ಆಗ್ಲಿಲ್ಲ. ಮೊನ್ನೆನೇ ಜರ್ಕೊಡಿತಾ ಇತ್ತು ಬ್ಯಾಟ್ರಿ. 1-2 ಸಲ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಕ್ರ್ಯಾಂಕ್ ತುಂಬಾ ಲಾಂಗ್ ತಗೋತಾ ಇತ್ತು. ಸೊ ಅವಾಗಲೇ ಡೌಟ್ ಬಂತು ನನಗೆ. ಆದ್ರೂ ಆಯ್ತಲ್ಲ, ಸರಿ ಆಯ್ತು, ಇನ್ನೇನು ಸ್ವಲ್ಪ ಚಾರ್ಜ್ ಮಾಡ್ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ನಿನ್ನೆನೂ ಗಾಡಿ ಆಕ್ಚುಲಿ ತೊಗೊಂಡೋಗಿದೆ, ನೋಡಿರ್ತೀರಾ ಕೆಲವು ಸ್ಟೇಟಸ್. ಇಲ್ಲಿ ಅದು ಗೊತ್ತಿರಲ್ಲ, ನಾನು ಈ ವ್ಲಾಗ್ ಯಾವತ್ತು ಆಗ್ತಿದ್ದಿತ್ತು ಗೊತ್ತಿಲ್ಲ. ನೆನ್ನೆನೂ ಎಲ್ಲ ಚೆನ್ನಾಗಿತ್ತು. ಬೆಳಿಗ್ಗೆ ಎದ್ದೋಳಷ್ಟೊತ್ತಿಗೆ ನೋಡಿ ಈ ತರ ಆಗಿತ್ತು ಕತೆ. ಏನ್ ಮಾಡೋಣ ಹೇಳಿ, ಟೈಮ್ ಸರಿ ಇಲ್ಲ ಅಂದ್ರೆ ಹಿಂಗೇನೆ. ಇರ್ಲಿ, ತೊಂದರೆ ಇಲ್ಲ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಾ ಇರುತ್ತೆ. ಎಲ್ಲ ಫೇಸ್ ಮಾಡ್ತಾ ಇರಬೇಕು ಜೀವನ ಆದ್ಮೇಲೆ ಕಾಮನ್ನು. ಇರ್ಲಿ. ಸೊ 12 ಗಂಟೆ ಆಯ್ತು. ಸೊ ಇವಾಗ ಬೆಂಗಳೂರು ಹೊರಡೋ ಪ್ಲಾನು. ಸೊ ನೋಡ್ಬೋದು ಟೈಮು, ಅಯ್ಯೋ 12 ಗಂಟೆ 1 ನಿಮಿಷ. ಇವಾಗ ಬೆಂಗಳೂರು ಹೊರಡ್ಬೇಕು. ಇವಾಗ ಹೊರಟ್ರೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವೋ ಏನ್ ಕತೆನೋ ದೇವ್ರೊಳಗೂ ಏನು ಗೊತ್ತಿಲ್ಲ. ಸೊ ನೋಡೋಣ, ಹೊರಡೋದಂತೂ ಹೊರಡೋದು, ಮಿಕ್ಕಿದೆಲ್ಲ ದೇವ್ರ ಮೇಲೆ ಭಾರ. ನನ್ನ ವೈಫ್ಗೆ ಕೇಳಬೇಕು ಏನ್ ಮಾಡೋದು ಅಂತೇಳಿ. ಇಲ್ಲಿ ನಾಳೆ ಹೊರಡೋದ ಇವತ್ತೇ ಹೊರಡೋದ ಅಂತ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಹೊಸ ಬ್ಯಾಟ್ರಿ ಎಕ್ಸೈಡ್ ಇತ್ತು ಗಾಡೀಲಿ. ಸೊ ಅದನ್ನ ತೆಗೆಸ್ಬಿಟ್ಟು ಇವಾಗ SF ಹಾಕ್ಸಿದ್ದೀನಿ, SF ಸೋನಿಕು. ಸೊ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಅಷ್ಟೇ, ಬೇರೆ ಏನು ಇಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ಏನು ಅಂತ ನನ್ಗೆ ಗೊತ್ತಿಲ್ಲ. ನಾನು ಕೇಳ್ದವ್ರ ಹತ್ರ ಎಕ್ಸೈಡ್ ಹಾಕ್ಸಿ ಅಂದ್ರು. ಬಟ್ ಆದ್ರೂ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು SF ಹಾಕ್ಸಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತೇಳಿ. ಸೊ ಆಸ್ ಆಫ್ ನಾವು ಹೊರಡಬೇಕು. ಏನು ಅಂತ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಸಿಗೋಣ ಆಮೇಲೆ. ಹೊರಟ್ವಿ ಗುರು ಬೆಂಗಳೂರು ಕಡೆ. ಸುಮಾರು ಒಂದು 15 ದಿವಸನೇ ಆಯಿತು ಅನ್ಕೊಂತೀನಿ. 15 ದಿವಸ ಆಯಿತು. ಟೈಮ್ ಬಂದ್ಬಿಟ್ಟು 1:15. ಸೊ ಇವತ್ತು ಹೊಸ ರೂಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಕೊಲ್ಲಾಪುರ ರೋಡು ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನ್, ರೋಡು ಅಷ್ಟೇನು ಸರಿ ಇಲ್ಲ. ಸೊ ಆದ್ರಿಂದ ಇಲ್ಲಿಂದ ಇವಾಗ ಹತ್ತನಿಯಿಂದ ವಿಜಯಪುರದಿಂದ ಹೊಸಪೇಟೆ, ಅದಾದ್ಮೇಲೆ ಇಳ್ಕಲ್ಲು, ಇನ್ನೂ ಏನೇನೋ ಸಿಗುತ್ತೆ ಗುರು ಮಧ್ಯದಲ್ಲಿ ಊರುಗಳು. ಚಿತ್ರದುರ್ಗಕ್ಕೆ ಫೈನಲಿ ಕರೆಕ್ಟ್ ಆಗುತ್ತೆ. ಸೊ ಸಖತ್ತಾಗಿದೆ ಅಂತ ಹೈವೇ. ನಾನು ವಾದಿಗೆ ಫೋನ್ ಮಾಡಿದ್ದೆ, ವಾದಿ ಹೇಳ್ದ ಸೊ ಬ್ಯೂಟಿಫುಲ್ ಆಗಿದೆ ಅಣ್ಣ ಹೈವೇ, ಏನು ತಲೆ ಕೆಡಿಸ್ಕೊಬೇಡಿ ಬನ್ನಿ ಅಂತ. ನನಗೂ ಒಂದು ಹೊಸ ಅಂದರೆ ಡಿಫ್ರೆನ್ಸು ಕಿಲೋಮೀಟ್ರ್, ಒಂದು 20 ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಕೊಲ್ಲಾಪುರಿಂದ ಹೋಗೋದಿಕ್ಕೂ ಅದಾದಮೇಲೆ ಇಲ್ಲಿಂದ ಹೋಗೋದಿಕ್ಕೂ. ಬಟ್ ಏನಂತಂದರೆ ಇಲ್ಲಿ ಒಳಗಡೆ ಚಿಕ್ಕೋಡಿ ಮೇಲೆ ಹೋದರೆ ಇನ್ನೂ ಕಮ್ಮಿ ಆಗುತ್ತೆ. ಬಟ್ ರೋಡು ಚೆನ್ನಾಗಿಲ್ಲ ಅಷ್ಟೇನು. ನೋಡೋಣ, ಇನ್ನೊಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಕಿಲೋಮೀಟರ್ಸು ಸೇಮು, ಒಂದು 20 ಕಿಲೋಮೀಟರ್ಸ್ ಹೆಚ್ಚು ಕಮ್ಮಿ, ಒಂದು 15 ಮಿನಿಟ್ಸ್ ಡಿಫ್ರೆನ್ಸ್ ತೋರಿಸ್ತಾರೆ ಅಷ್ಟೇ. ಬಟ್ ಫುಲ್ ಹೈವೇ ಅಲ್ವಾ. ಸೊ ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತೀನಿ. ರೋಡು ನೋಡಿ ಹಿಂಗಿದೆ, ಸಖತ್ತಾಗಿದೆ ಹೈವೇ. ಇದು ಆ್ಯಕ್ಚುಲಿ ಸೋಲಾಪುರ ಕನೆಕ್ಟ್ ಆಗುತ್ತೆ. ಬ್ಯೂಟಿಫುಲ್ ಆಗಿದೆ ಇದು ಹೈವೇ. ಇಂದ ಇವಾಗ ಡೈವರ್ಸನ್ ತೊಗೊಂಡು ಹೋಗೋಣ. ನೋಡಿ ವೈಫು ಮತ್ತು ಮಗ ಫುಲ್ಲು ಪಾಪ ಈಚೆ ನೋಡ್ತಾ ಇದನ್ನು ಕೂತ್ಕೊಂಡು. ಬಾಬು ಶ್ರೇಯಾಂಶ್ ಓಕೆ ಲೆಟ್ಸ್ ಗೋ. ಅಮ್ಮ ಈಗ ನೀರು ಹೆಂಗೋಗ್ತದೆ ನೋಡಮ್ಮ. ನೀರು ನೋಡಲ್ಲಿ, ನದಿ ನೋಡು ಬಾಬಾ, ಅಲ್ಲಿ ನೋಡು, ಅಲ್ಲಿ ಹಾಂ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಗಟರ್ನ. ಹಾಂ ಗಟರ್ ಅಲ್ಲ, ಮೋರಿ ನೀರಲ್ಲ, ಬಟ್ಟೆಲ್ಲ ಒಗ್ದಿದಾರಲ್ಲ, ಚೆನ್ನಾಗಿದೆ. ಫುಲ್ಲು ಗ್ರೀನ್ ಗುರು. ಆದರೆ ಮಹಾರಾಷ್ಟ್ರ ಸಖತ್ತು. ಫೈನಲಿ ಹೆಂಗೋ ಬಂದು ನೋಡಿ. ವೆಲ್ಕಮ್ ಟು ಕರ್ನಾಟಕ ಅಂತ ಎಷ್ಟು ದೊಡ್ಡದಾಗ ಹಾಕೋರಿ ಇಲ್ಲಿ. ವೆಲ್ಕಮ್ ಟು ಕರ್ನಾಟಕ. ಈ ಕಡೆಯಿಂದೆಲ್ಲ ಕರ್ನಾಟಕ. ಇನ್ನು ಯಪ್ಪ ಹತ್ರ ಇದ್ದೀವಿ ಇವಾಗ.
ಸಾಕಾತ್ ಕನ್ಫ್ಯೂಷನ್ ರೋಡು, ಗೊತ್ತಿಲ್ಲ ಅಂದರೆ ಬರೋಕ್ಕೆ ಆಗಲ್ಲ, ಹಂಗಿದೆ ಇದು ರೋಡ್. ಇದೆಲ್ಲ ಕರ್ನಾಟಕ ಅಂತೆ. ಓಕೆ, ಫೈನಲಿ ವೆಲ್ಕಮ್ ಟು ಕರ್ನಾಟಕ. ಈ ಕಡೆಯಿಂದ ಈ ಸತಿ ಈ ಕಡೆ ಯಾವ ಕಡೆ ಕೊಲ್ಹಾಪುರ ಕಡೆಯಿಂದ ಬಂದಿದ್ದೀನಿ, ಅದಾದಮೇಲೆ ಚಿಕ್ಕೋಡಿಯಿಂದ, ಇವಾಗ ಅಥಣಿ ಕಡೆಯಿಂದ. ಅಥಣಿ 23 ಇಲ್ಲಿಂದ. ಲೆಟ್ಸ್ ಗೋ. ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಅಥಣಿ, ಅನಿಪುರ್, ಆಮೇಲೆ ಕೆಂಪುವಾಡ ಅಂತ ಮಂಗ್ಸುಳಿ. ಓಕೆ, ಲೆಟ್ಸ್ ಗೋ. ಓಕೆ, ನ್ಯಾಷನಲ್ ಹೈವೇ. ಐಸ್ ಕ್ರೀಮ್ ಅಲ್ಲ ಮಾತ್ರ, ಫಲೂದಾ. ಓಕೆ, ಫೈನಲಿ ಓಕೆ, ಅಕ್ಕ ಹೇಳಿದ್ರು ಹೈವೇ ಬಂತು ಅಂತ. ಹೈವೇ ಅಂತ ಇದು ನೋಡಿ, ಅಪ್ಪ ಬಸ್ಸೆಲ್ಲ ಓಡಾಡ್ತಾ ಇರೋದು ಕಾಣಿಸ್ತಪ್ಪ. ಫೈನಲಿ ಹೈವೇ. ಏನು ಹೇಳಿ, ಗೂಗಲ್ ಮ್ಯಾಪ್ಸು ನಿಜವಾಗ್ಲೂ ವರ್ಸ್ಟ್ ಅಂದರೆ ವರ್ಸ್ಟ್. ಎಲ್ಲೆಲ್ಲೋ ತೋರಿಸುತ್ತೆ, ಒಂದ್ಸಲಿ ಏನೇನೋ ತೋರಿಸುತ್ತೆ. ಅದು ಸಂದೀಪ್ ಬಂದು ರೋಡ್ಗಳಲ್ಲಂತೂ ಹಿಂಸೆ ಟಾರ್ಚರ್ ಕೊಟ್ಬಿಡುತ್ತೆ. ಯಪ್ಪ, ಸಿಕ್ತು ಗುರು ಹೈವೇ. 2 ಗಂಟೆ ಆಯಿತು ಆಲ್ರೆಡಿ. ಯಾವಾಗ ರೀಚ್ ಆಗೋದು? ಲೆಟ್ಸ್ ಗೋ. ದೊಡ್ಡ ಹೈವೇ ಸಿಕ್ತು. ರೋಡು ಅಷ್ಟು ಬೇಗ ಚಿಕ್ಕದಾಗೋಯ್ತು. ಏನು ಹೇಳಿ ನೋಡಿ, ನಮ್ಮ ಕರ್ನಾಟಕದ ರಾಜಾವಲಿ ಹೋಗ್ತಾ ಇದೆ. ವಾವ್, ಸಕಾಲಾಗಿದೆ. ಸ್ಟ್ರೈಟ್ ರೋಡು. ಸೊ ಸುಮಾರು ಒಂದು 3 ತಿಂಗಳಾಯಿತು ನನ್ನ ಮಗ ಮನೆಗೆ ಬಂದು, ನನ್ನ ವೈಫ್ ಮನೆಗೆ ಬಂದು. ಸೊ ಇವಾಗಲೇ ವಾಪಸ್ಸು ಬರ್ತಾ ಇರೋದು ಬೆಂಗಳೂರಿಗೆ. 3 ತಿಂಗಳು ಅವ್ರ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟಿದ್ದೆ. ಏನು ಹೇಳಿದ ಮತ್ತೆ ಮನೆಯಲ್ಲಿ. ಜಾಲಿ ಅಲ್ಲ, ಜಾಲಿ ಅಂತ ನಮಗನ್ಸುತ್ತೆ, ಬಟ್ ಏನು ಮಾಡೋಣ, ಕಾರಣಾಂತರಗಳಿಂದ ಬಿಡಬೇಕಾಗ್ತದೆ. ಇರಲಿ ನೋಡಿ, ನಿಯರ್ ಬೈತು ಅಥಣಿ. ಸಕಾಲಾಗಿದೆ ರೋಡು ಮಾತ್ರ. ಹೈವೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ನೋಡಿ ಹಿಂಗೆಲ್ಲ ಬರ್ತಾವ್ರು ಏನು ಅಂತಾರೆ ಅರ್ಥ ಆಗ್ತಾಯಿಲ್ಲ. ಯಪ್ಪ, ಆಗಲ್ಲ ಗುರು. ಅಥಣಿ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇಲ್ಲಿಗೆ. ನೋಡೋಣ, ಆಲ್ಮಟ್ಟಿನಿ ಸಿಗುತ್ತಂತೆ, ನೋಡೋಣ ಹೆಂಗಿದೆ ಅಂತೇಳಿ. ನೋಡಿ, ನಮ್ಮ ಮಂಗಳೂರದು ಗಣೇಶ್ ಬಸ್ ಇದೆ ಇಲ್ಲಿ. ಸೂಪರ್ ಗುರು. ಬೇಜಾನ್ ಇಂಡಸ್ಟ್ರೀಸ್ ಇದೆಯಪ್ಪ ಅಥಣಿ. ಇಲ್ಲಾಂದರೆ ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಈ ಥರ ಕಮ್ಮಿ ಅಂದರೂ ಒಂದು 5-6 ನೋಡಿದೆ ಇಂಡಸ್ಟ್ರಿಗಳು. ಅಪ್ಪ, ಎಷ್ಟು ದೊಡ್ಡದಾಗಿದೆ ಇದು. ರಾಜಾವಲಿಗಳು ನಿಂತಿದೆ ನೋಡಿ ಇಲ್ಲಿ. NWKSRTC ಮಳೆ ಸ್ಟಾರ್ಟ್ ಆಯಿತು. ರೋಡು ಚೆನ್ನಾಗಿದೆ. ಅಥಣಿಯಿಂದ ಬಿಜಾಪುರಕ್ಕೆ ಸೂಪರಾಗಿದೆ. ಎಲ್ಲೋ ಒಂದು ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್, ಬ್ರಿಡ್ಜ್ ಹತ್ರ ಮಾತ್ರ. ಮಿಕ್ಕಿದೆಲ್ಲ ರೋಡು ಈ ಥರನೇ ಫುಲ್ಲು ಬೆಂಡೆ ಥರ ಇದೆ ರೋಡು. ಸಕ್ಕತ್ತಾಗಿದೆ. ಮಧ್ಯದಲ್ಲಿ ಈ ಥರ ಏನೋ ಪೋಲ್ಗಳು ಹಾಕಿದ್ದಾರೆ. ಇದು ಏನು ಪೋಲು ಅಂತ ಗೊತ್ತಿಲ್ಲಪ್ಪ. ಏನಕ್ಕೆ ಹಾಕಿದ್ದಾರೆ, ಏನು ಕತೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡಿ, ಹೆಂಗೆ ಹಾಕಿದ್ದಾರೆ. ಮೈ ಗಾಡ್, ಎಷ್ಟು ದೊಡ್ಡದಾಗಿದೆ ಗುರು. ಸಾಲ್ತಲೇ ಇಲ್ಲ ಕ್ಯಾಮ್ರಾ ತೋರ್ಸೋಕ್ಕೆ, ಅಷ್ಟು ದೊಡ್ಡದಾಗಿದೆ ನೋಡಿ. ಇದು ಗೌರ್ಮೆಂಟ್ ಗಾಡಿ ಅಂತೆ, ಭಾರತ ಸರ್ಕಾರ ಅಂತ ಹಾಕಿದ್ದಾರೆ. ಕರ್ನಾಟಕದ ಹಿಂದಿಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ಕನ್ನಡದಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿ ಹಾಕಿದ್ದಾರೆ. ಏನು ಹೇಳ್ಬೇಕು ಇವ್ರಿಗೆ. ಓ ಮೈ ಗಾಡ್. ಫೈನಲಿ ರೀಚ್ಡ್ ವಿಜಯಪುರ. ನೋಡಿ ಹೆಂಗಿದೆ ಅಂತ. ಚೆನ್ನಾಗಿದೆ ಗುರು, ಸೂಪರಾಗಿ. ಹೈವೇ ಸಿಕ್ತು. ಜೈ ಅಪ್ಪ, ಫೈನಲಿ. ಇನ್ನೇನು ತಲೆನೋವು ಇಲ್ಲ ಅಂತ ಅಂದ್ಕೊತೀನಿ. ನೋಡೋಣ ಹೆಂಗಿದೆ ಈ ಹೈವೇ ಅಂತ. ಲೆಟ್ಸ್ ಗೋ. ಗೋಲ್ ಗುಂಬಸ್ ಕಾಣಿಸ್ತಿದೆ ಅಲ್ಲಿ. ಓಹೋ ಮೈ ಗಾಡ್, ನೆಕ್ಸ್ಟ್ ಟೈಮ್ ಬರ್ತೀರಿ. ಸಖತ್ತಾಗಿದೆ ಗುರು, ಸೂಪರ್. ಫೈನಲಿ ಹೈವೇ ಸಿಕ್ತು. ನೆಕ್ಸ್ಟು ಆಲ್ಮಟ್ಟಿ ಸಿಗುತ್ತೆ. ಆಲ್ಮಟ್ಟಿ ಆದಮೇಲೆ ಇಳಕಲ್ಲು ಆದಮೇಲೆ ಹೊಸಪೇಟೆ ಆದಮೇಲೆ ಚಿತ್ರದುರ್ಗ. ಮಧ್ಯದಲ್ಲಿ ತುಂಬ ಊರುಗಳಿದೆ, ಹೆಸರು ಜ್ಞಾಪಕ ಬರ್ತಿಲ್ಲ. ಫೈನಲಿ ಸಿಕ್ತು ಗುರು ಹೈವೇ. ಯಪ್ಪ, ಏನು ಹೇಳಿ, ಎಲ್ಲೆಲ್ಲೋ ಊರೊಳಗಡೆಯಿಂದೆಲ್ಲ ಕರ್ಕೊಂಡ್ಬಂದು ನೋಡಿ ಆಮೇಲೆ ಈ ಹೈವೇಗೆ ಸೇರಿಸ್ತು. ಏನು ಹೇಳಿ ಇದು, ಈ ಗೂಗಲ್ ಮ್ಯಾಪ್ಸ್ ಏನು ವಿಧಿನೇ ಇಲ್ಲ. ಮ್ಯಾಪಲ್ಸ್ ಹೊಸದು ಯೂಸ್ ಮಾಡಬೇಕು. ಆ ಮ್ಯಾಪಲ್ಸ್ ಅನ್ನೋದು ಬಂದಿದೆ, ಅದು ಚೆನ್ನಾಗಿರ್ಬೋದೇನೋ. ಫೈನಲಿ ಹೈವೇ. ಓಕೆ, ಲೆಟ್ಸ್ ಗೋ. ಸೊ ವಿಜಯಪುರದಿಂದ ಬಂದು ಆಲ್ಮಟ್ಟಿ ಡ್ಯಾಮ್ಗೆ ಆ ಕಡೆ ಹೋಗಬೇಕು ಅಂತ ಬೋರ್ಡ್ ಹಾಕಿತ್ತು. ಇವಾಗ ನೋಡಿದೆ, ನೋಡೋಣ ಏನಾದ್ರು ರೋಡಲ್ಲಿ ಕಾಣಿಸಿದೆ ನಿಲ್ಲಿಸಿ ಸ್ವಲ್ಪ ನೋಡೋಣ. ಆಲ್ಮಟ್ಟಿ ಡ್ಯಾಮ್ನ ತುಂಬ ದಿನಗಳ ಕನಸು ನೋಡಬೇಕು ಅಂತೇಳಿ. ಆಲ್ಮಟ್ಟಿ ಅನ್ನೋ ಊರು ಅನ್ಸುತ್ತಿದ್ದು. ರೋಡೆಲ್ಲ ಲೈಟಾಗಿ ಈ ಥರ ಕಿತ್ತೋಗ್ಬಿಟ್ಟಿದೆ ಮಧ್ಯದಲ್ಲಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇರಲಿ. ಮೈ ಗಾಡ್. ಮುಂದೆ ಇವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂದರೆ ಆಲಮಟ್ಟಿ ಜಲಾಶಯ ಕಾಣಿಸುತ್ತೆ. ನೋಡ, ಆ ಕಡೆ ನೋಡ್ಬೋದು. ಆ್ಯಕ್ಚುಲಿ ಗುಡ್ಡ
ಇದೆ, ಇಲ್ಲೇ ಎಲ್ಲೋ ಮುಂದೆ ಇರ್ಬೇಕು ನನಗೆ ಗೊತ್ತಿರೋಂಗೆ. ನನ್ನ ಕಣ್ಣಿಗೆ ಕಾಣಿಸ್ತಿದೆ, ಕ್ಯಾಮ್ರಾ ಕ್ಲೀನಾಗಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನೋಡಿ ಝೂಮ್ ಹಾಕಿದ್ದೀನಿ, ಇಲ್ಲೇ ರೋಡ್ ಸೈಡಲ್ಲಿ ಕಾಣಿಸುತ್ತೆ, ಹಾಕಿದ್ದಾರೆ. ನೋಡೋಣ, ಮ್ಯಾಪಲ್ಲಿ ನೋಡಿದೆ ರೋಡ್ ಸೈಡೇ ಇದೆ ಅಂತ ಅನ್ಸುತ್ತೆ. ನೋಡೋಣ, ಖುಷಿ ಆಗ್ತಿದೆ. ನೋಡ್ಬೇಕು. ಅಲ್ಲಿ ನೋಡಿ ಆಲಮಟ್ಟಿ ಡ್ಯಾಮು ಅಲ್ಲಿ ಆಲಮಟ್ಟಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಈ ಕಡೆಯಿಂದ. ಓ ಮೈ ಗಾಡ್, ನಿನ್ಸ್ತೀನಿ ತೋರಿಸ್ತೀನಿ ರೀ. ನೋಡಿ ಆಲಮಟ್ಟಿ ಜಲಾಶಯ ಫೈನಲಿ ನೋಡ್ಬೇಕು ಅಂದ್ಕೊಂಡಿದ್ದೆ ಇಷ್ಟು ವರ್ಷದಿಂದ. ನೋಡ್ಬಿಟ್ಟೆ ಈ ಸತಿ ಅದು ಗೇಟ್ಸ್ ಯಾವುದು ಓಪನ್ ಆಗಿಲ್ಲ ಸ್ನೇಹಿತರೆ. ನೋಡಿ ಇದೇನೆ ಆಲಮಟ್ಟಿ, ಕೃಷ್ಣಾ ನದಿ ತೀರದಲ್ಲಿ ಇರ್ತಕ್ಕಂಥದ್ದು. ಅಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಸೂಪರ್. ನೋಡಿ ಸೀತಾರ್ ಮಾತಾಡು ಸೂಪರ್. ಲೆಟ್ಸ್ ಗೋ. ಬಾಯ್ ಆಲಮಟ್ಟಿ. ನೆಕ್ಸ್ಟ್ ಟೈಮ್ ನೋಡ್ಬೇಕು ಅಂತ ಒಂದು ಆಸೆ ಇತ್ತು, ನೋಡಾಯ್ತು ಗುರು. ಸೀಟ್ ಬೆಲ್ಟ್ ಹಾಕೊಳ್ಳೋಣ ಫಸ್ಟ್. ವಿಜಯಪುರದಿಂದ ಒಂದು ಸುಮಾರು 50 ಕಿಲೋಮೀಟರ್ ಬಂದಿರ್ಬೋದು. ಹೈವೇ ಹೆಂಗೆ ಅಂದರೆ ಫುಲ್ಲು ಟ್ರಾಫಿಕ್ ಇದೆ ಹೈವೇಗೆ, ಮತ್ತು ಫುಲ್ಲು ಹಳ್ಳ ದಿಣ್ಣೆಗಳು ಜಾಸ್ತಿ. ಏನು ಹೇಳಿ, ಟ್ರಾಫಿಕ್ ಅಂದರೆ ಲಾರಿಗಳು ಸಖತ್ತು ಲಾರಿಗಳಿದೆ. ಯಾಕೆಂದರೆ ಇದು ಸೋಲಾಪುರ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಇದು ಹೈವೇ. ಸೊ ಆದ್ದರಿಂದ ಟ್ರಾಫಿಕ್ ಜಾಸ್ತಿ. ಅದಾದಮೇಲೆ ರೋಡು ಅಷ್ಟೇ, ಹಳ್ಳಗಳು ಜಾಸ್ತಿ ಇದೆಪ್ಪ. ಅದೊಂದೇ ಟ್ರಾಫಿಕ್ ಅಂದರೆ ಅದೊಂದೇ ಲಾರಿಗಳದ್ದೇ ಬೇಜಾನ್ ಟ್ರಾಫಿಕ್, ಬೇರೆ ಏನಿಲ್ಲ. ಏನು ಚಿತ್ರದುರ್ಗ ಇಲ್ಲಿಂದ ಒಂದು 200 ಕಿಲೋಮೀಟರ್ ಇದೆ, ರೀಚ್ ಆಗಿಬಿಟ್ರೆ ಮತ್ತು ಅಲ್ಲಿಂದ ಒಂದು 400 ಕಿಲೋಮೀಟ್ರ್ ಕವರ್ ಮಾಡಬೇಕು. ಏನು ಹೇಳಿ, ಆಲಮಟ್ಟಿ ನೋಡಿದೆ ಫಸ್ಟ್ ಟೈಮು. ಡ್ಯಾಮ್ ಗೇಟ್ಸ್ ಏನು ಓಪನ್ ಆಗಿರಲಿಲ್ಲ, ನೀರಷ್ಟು ತುಂಬಿಲ್ಲ ಅಂತ ಓಪನ್ ಮಾಡಿಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಕೃಷ್ಣ ನದಿ ನೀರು ಜಾಸ್ತಿ ಏನು ಈ ಸತಿ ಮಳೆ ಜಾಸ್ತಿ ಬಂದಿದೆ, ಬಟ್ ಈ ಡ್ಯಾಮ್ ಗೇಟ್ಸ್ ಓಪನ್ ಮಾಡೋಷ್ಟು ಜಾಸ್ತಿ ಬಂದಿಲ್ಲ ಅನಿಸುತ್ತೆ. ಇವಾಗ ಇನ್ನೊಂದು ಸಿಗುತ್ತೆ, ತುಂಗಭದ್ರಲ್ಲೂ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಅದೇ 16ನೇದೋ 19ನೇದೋ ಗೇಟ್ಸ್ ಬೇರೆ ಇದು ಏನಂತ ಹೇಳಿದ್ರೆ ಡ್ಯಾಮ್ ಗೇಟ್ ಬೇರೆ ಕಟ್ಟಾಗಿದೆ. ನೋಡೋಣ ಹೆಂಗಿದೆ ಫ್ಲೋ ಎಲ್ಲ ಅಂತ. ಲೆಟ್ಸ್ ಗೋ. ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಪಾಪ, ಡ್ಯಾಮ್ ಗೇಟ್ಸ್ನ ಕ್ಲೋಸ್ ಮಾಡ್ತಾಯಿದ್ದಾರೆ. ಏನು ಮಾಡೋಣ, ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. ಹೈವೇನಲ್ಲೇ ಸಿಗ್ನಲ್ಲು ಯಾವುದಿದು, ಕೆಂಪು ಶಾಲೆಗಳು, ಇಳ್ಕಲ್. ಓ ಇಳ್ಕಲ್ ಸೀರೆ ಫೇಮಸ್. ಶ್ರುತಿ ಇಳ್ಕಲ್ ಸೀರೆ, ಶ್ರುತಿ ಫ್ರೆಂಡ್ ಇಲ್ಲೇ ಇರೋದು. ಇಳ್ಕಲ್ ಸ್ಯಾರೀಸ್. ಓಕೆ, ಹೈವೇ ಬಾಬು. ವಿಂಡ್ ಮಿಲ್ಸ್ ಅಮ್ಮ. ವಿಂಡ್ ಮಿಲ್ ಏನು ಹೇಳ, ಫ್ಯಾನ್ ಅಂತೆ. ಫುಲ್ಲು ವಿಂಡ್ ಮಿಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ. ಓ ಮೈ ಗಾಡ್. ಇನ್ನೊಂದು 110 ಕಿಲೋಮೀಟರ್ ಇದೆ ಚಿತ್ರದುರ್ಗಗೆ. ಸೊ ಡೀಸೆಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇನ್ನೊಂದು 2,500 ಡೀಸೆಲ್ ಹಾಕ್ಸ್ಕೊಳ್ಳೋದು. ಏನು ರೋಡ್ ಹೇಳಿ ಇದು, ಜಾಲಿ. 90 ರೂಪಾಯಿ ಡೀಸೆಲ್. ಅಂಬಾ ಕ್ರಾಸಿಂಗ್, ಕುರಿ ಕ್ರಾಸಿಂಗ್ ನೋಡಿದ್ದೆ, ಎಲ್ಲ ನೋಡಿದ್ದೆ. ಇದು ಯಾವುದಿದು, ಹಸು ಕ್ರಾಸಿಂಗು. ನೋಡಿ ಎಷ್ಟು ಹಸು ಇದೆ ಹಣ್ಣು ಹತ್ರ. ಟ್ರಾಫಿಕ್ಗೆ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೂ ಬರ್ತಾ ಇದೆ. ಮೈ ಗಾಡ್. ನಿಯರ್ ಬೈ ಟು ಹೊಸಪೇಟೆ. ಏನು ಹೇಳಿ ಜರ್ನಿ, ಜಾಲಿ ಜರ್ನಿ, ಒಂಥರ ಬೋರಪ್ಪ. ಸೊ ಎಷ್ಟು ಓಡಿಸಿದ್ರು ಮುಗಿತಾನೆ ಇಲ್ಲ ರೋಡು. ನೋಡಿ ಹೊಸಪೇಟೆ ಬಂತು ಅನ್ಸುತ್ತೆ. ಇಲ್ಲೇ ಎಲ್ಲ TV ಡ್ಯಾಮು ಕಾಣಿಸುತ್ತೆ ಇವಾಗ. ನೋಡೋಣ ಗೇಟ್ದು ಏನು ಅಪ್ಡೇಟ್ ಅಂತ ಗೊತ್ತಾಗುತ್ತೆ. ನೀರು ನಿಲ್ಸಿದಾರಾ ಇಲ್ಲ ಇನ್ನೂ ಬರ್ತಾ ಇದೆಯಾ ಏನು ಅಂತ ಗೊತ್ತಾಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಬಿಡಿಯೋಣ. ಅಣ್ಣ ಬಿಟ್ಟಿದ ತಕ್ಷಣ ಈ ಕಡೆ ಊರು ಹೋಗ್ಬಿಟ್ರು. ಏನಂದರೆ ಹೆವಿ ಹಂಸು ಏನಾದ್ರು ಜಂಕ್ಷನ್ ಬಂತು ಅಂದರೆ ಫುಲ್ ಹಂಸು ಬಂದ್ಬಿಡುತ್ತೆ. ಈ ಗಾಡಿಯವ್ರಂತೂ ಇನ್ನೂ ಯಾಕೆ ಕೇಳ್ತೀರಾ, ಹೆವಿ ಅಂದರೆ ಹೆವಿ ವರ್ಷ ಓಡಾಡ್ತಾ ಇರ್ತಾರೆ. ಒಂಥರ ಸ್ವಲ್ಪನೂ ಅಂದರೆ ಸೆನ್ಸೇ ಇಲ್ಲ, ಓಡಿಸೋ ಸೆನ್ಸೇ ಇಲ್ಲ. ಅದೊಂದು ಹೆವಿ ಹಿಂಸೆ, ಹೆವಿ ಟ್ರಾಫಿಕ್ಕು ಒಂಥರ. ಬಟ್ ಆ ಕೊಲ್ಹಾಪುರ ಹೈವೇ ಏನಂದರೆ, ಕೊಲ್ಹಾಪುರ ಬೆಂಗಳೂರು ಹೈವೇ ಏನಿದೆ ಅದು ಮುಂಬೈ ಬೆಂಗಳೂರು, ಅಲ್ಲಿ ಆ್ಯಕ್ಚುಲಿ ಇದಿದೆ ಏನೋ 3 ಲೈನ್ ಹೈವೇ ಇದೆ. ಇಲ್ಲಿ ಬರೀ 2 ಲೈನ್ ಹೈವೇ. ಇನ್ನೊಂದು ಪ್ಲಸ್ ಹಳ್ಳಗಳೆಲ್ಲ ಜಾಸ್ತಿ ಇಲ್ಲಿ. ಅಲ್ಲೂ ಹಳ್ಳಗಳಿದೆ, ಬಟ್ ಇಲ್ಲಿರೋ ಅಷ್ಟು ಏನೋ ಇಲ್ಲ ಅಂತ ಅನಿಸುತ್ತೆ ಅಲ್ಲಿ ನನಗೆ. ನಿಯರ್ ಬೈ ಟು ಹೊಸಪೇಟೆ. ವಾವ್, TB ಡ್ಯಾಮ್ ಕಾಣಿಸುತ್ತೆ. ಇವಾಗಲೇ ಇಲ್ಲೇ ಅನಿಸುತ್ತೆ TB ಡ್ಯಾಮು. TB ಡ್ಯಾಮ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ. ಇಲ್ಲೇ ಎಲ್ಲೋ ಇರುತ್ತೆ ಇದು, ಇಲ್ಲೇ ಎಲ್ಲೋ ಇದೆ. ಇಲ್ಲಿ ಬಂದಿರೋ ಜ್ಞಾಪಕ ನಮ್ಗೆ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಸ್ನೇಹಿತರು ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ವಿ ಒಂದ್ಸಲಿ.
ಓಕೆ, ಏನಂತಂದ್ರೆ ವೈಫ್ನ ಮಗನ 3 ತಿಂಗಳಾದ್ಮೇಲೆ ಅಂದ್ರೆ 3 months ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಮನೆಗೆ. ಹೆಂಗ ಅನಿಸ್ತಾ ಇದೆ ಶ್ರುತಿ? ನಾನು ಅನ್ಕೊಂಡಿದ್ದೆ ನೀನು ವಾಪಸ್ ಕರ್ಕೊಂಡು ಹೋಗಲ್ಲ ಅಂತ. ಯಾಕೆ? 3 months ಆಯ್ತು, ಏನು ಬರೀ ರೈಡ್ ಮಾಡ್ಕೊಂಡಿರೋ ನೀನು. ಏನೇನು ಹಿಂಗೆ ಹೇಳ್ಬಿಟ್ರೆ ಅಯ್ಯೋ ರೈಡ್ 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 ಲಡಾಖ್ ಲಡಾಖ್. ಏನು ಮಾಡೋಕ್ಕಾಗಲ್ಲ, ಏನ್ ಮಾಡೋಣ, ನೋ ಕಮೆಂಟ್ಸ್ ಅಷ್ಟೇ, ಜಾಲಿ. ಓಕೆ, ನಿಯರ್ ಬೈ ಟು ಟಿ ಬಿ ಡ್ಯಾಮ್. ಓಕೆ ಓಕೆ, ಎಲ್ಲಿ ಟಿ ಬಿ ಡ್ಯಾಮ್ ನೋಡೋಣ. ಈ ಕಡೆಯಿಂದ ಕಾಣಿಸಲ್ಲ ಗುರು ಡ್ಯಾಮು. ದಿಸ್ ಈಸ್ ಸ್ಯಾಡ್ನೆಸ್. ಎಲ್ಲಿ ಗುರು ಡ್ಯಾಮು? ತುಂಗಭದ್ರಾ ಜಲಾಶಯ. ನೋ, ಇದೇ ಗುರು ಡ್ಯಾಮು. ಇಲ್ಲೇನು ಕಾಣಿಸ್ತಾನೆ ಇಲ್ಲ. ಅಯ್ಯೋ ಕರ್ಮ ಕಾಂಡ, ನಿಲ್ಸ್ಬಿಟ್ಟು ನೋಡ್ಬೇಕು ಗುರು. ಟಿ ಬಿ ಡ್ಯಾಮ್ ಸುದ್ದಿ, ತುಂಗಭದ್ರಾ ಜಲಾಶಯ ಇಲ್ಲೂ ಕಾಣಿಸ್ತಾ ಇದೆ. ಟಿ ಬಿ ಡ್ಯಾಮು ಆಕ್ಚುಲಿ ಏನು ಕಾಣಿಸ್ತಾನೆ ಇಲ್ಲ ಗುರು ಈ ಕಡೆಯಿಂದ. ಬೇಜಾರಾಗ್ತದೆ. ಇದು ಹೈಟ್ ಕಮ್ಮಿ ಇದೆ, ಅದಕ್ಕೆ ಏನು ಕಾಣಿಸ್ತಾ ಇಲ್ಲ. ನೋಡೋಣ, ಇದು ತುಂಗಭದ್ರಾ. ಏನು ಕಾಣಿಸ್ತಾ ಇಲ್ಲ, ಝೀರೋ ವಿಸಿಬಿಲಿಟಿ. ಏನು ನೋಡೋಣ ಹೇಳಿ, ಈ ಕಡೆಯಿಂದ ಹೋಗೋರಿಗೆ ಏನೂ ಇಲ್ಲ. ಅಯ್ಯೋ ಪಾಪ. ವೆಲ್ಕಮ್ ಟು ತುಂಗಭದ್ರಾ ಡ್ಯಾಮ್. ಬಟ್ ನಾವು ಇಲ್ಲಿ ಹೋಗಲ್ಲ, ಈ ಕಡೆಯಿಂದ ಬೇಡ. ಅಲ್ಲಿ ಲೆಟ್ಸ್ ಗೋ. ಈ ಕಡೆ ಡ್ಯಾಮ್ ನೋಡಕ್ಕೆ ತಿರ್ಗಿಸ್ಕೊಂಡು ಹೋಗ್ತಾ ಸ್ನೇಹಿತರೆ. ಏನ್ ಹೇಳಿ, ಜಾಲಿ. ಸೊ ಟಿ ಬಿ ಡ್ಯಾಮ್ ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗಾಡಿ ತಿರ್ಗಿಸ್ಕೊಂಡ್ ಮುಂದೆ ಗುರು. ನೋಡಿ ಟಿ ಬಿ ಡ್ಯಾಮ್ ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನ್. ನೋಡಿ ಅದೆಲ್ಲ ಫುಲ್ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಆ್ಯಕ್ಚುಲಿ. ನೋಡಿ ಏನು ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಕೆಲಸ. ನೀರೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ನೀರು ಬಿಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಲ್ಲ, ನೀರೆಲ್ಲ ಸ್ಟಾಪ್ ಆಗಿದೆ. ನೋಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಫುಲ್ಲಾಗಿ. ಓ ಮೈ ಗಾಡ್. ಇವತ್ತು 2 ಡ್ಯಾಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಳಗಡೆ. ಏನೋ ಹೆಂಗೋ ಕ್ಲೋಸ್ ಮಾಡಿದ್ದಾರೆ. ಅಲ್ಲಾಡ್ತಾ ಇದೆ ಗುರು ಬ್ರಿಡ್ಜಿದು, ಗಾಡಿಗಳು ಹೋಗ್ತಾ ಇದ್ದಾರೆ. ಏನಂದರೆ ನೋಡಿ ನೀರು ಸ್ಟಾಪ್ ಆಗಿದೆ. ಓ ಬ್ರಿಡ್ಜ್ ಅಲ್ಲಾಡ್ತಿದೆ ಫುಲ್ಲಾಗಿ, ಗಡ 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 ಅಂತ. ಟಿ ವಿ ನೀರು ಇದ್ದಿದ್ರೆ ಚೆನ್ನಾಗಿರೋದು. ಇರಲಿ, ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಡ್ರೋನ್ ಆರಿಸೋದ ಏನೋ ನೋಡೋಣ. ಇದೆ ಒಟ್ನಲ್ಲಿ ನೀರು ಫುಲ್ಲು ಕಮ್ಮಿ ಆಗಿದೆ. ಇಲ್ಲೆಲ್ಲ ನೀರು ಬಂದಿತ್ತೇನೋ ಗೊತ್ತಿಲ್ಲಪ್ಪ. ಆ ಕಡೆ ಇನ್ನೊಂದು ಬ್ರಿಡ್ಜ್ ಇದೆ, ಅಲ್ಲೂ ವ್ಯೂ ಇದೆ ಅಂತ ಅನ್ಕೊತೀನಿ. ಆ ಕಡೆ ಹೋದರೆ ನೋಡೋಣ. ಒಟ್ನಲ್ಲಿ ಏನೂ ಇಲ್ಲ. ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಕ್ರೇನ್ಗಳೆಲ್ಲ ತರಿಸಿ ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಕಾಣಿಸ್ತಾ ಇದೆ ಜನಗಳಲ್ಲಿ. ನಿಮಗೆ ಕಾಣಿಸ್ತಾ ಇರೋ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ ಡ್ಯಾಮ್ ಮೇಲೆ ಇದ್ದಾರೆ. ಓಕೆ ನೋಡಿ ಸ್ನೇಹಿತರೆ, ಇದು ಇನ್ನೊಂದು ವ್ಯೂ ಆ್ಯಕ್ಚುಲಿ ಫುಲ್ಲಾಗಿ. ಅಯ್ಯಪ್ಪ ಬ್ರಿಡ್ಜ್ ಅಲ್ಲಾಡ್ತಾ ಇದೆ ಗುರು. ನೋಡಿ ಇಲ್ಲೂ ಕಾಣಿಸ್ತಾ ಇದೆ, ರಿಪೇರಿ ಮಾಡ್ತಾ ಇರೋದು. ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಕ್ಚುಲಿ. ನೀರು ಮಾತ್ರ ಫುಲ್ಲಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟು TMC ಬಿಟ್ಟಿದ್ದಾರೋ ಗೊತ್ತಿಲ್ಲ ನೀರು. ಅದು ವಾವ್, ಅತಿ ದೊಡ್ಡ ಜಲಾಶಯ ಇದು ತುಂಗಭದ್ರಾ. ಏನು ಇದ್ರ ಮೇಲೆ ಕಮೆಂಟ್ ಆಗ್ತಾಯಿದ್ರು ಎಲ್ಲ ತಮಿಳ್ನಾಡವರು. ಅದು ಅಷ್ಟು ವರ್ಷದ್ದು, ಇದು ಇಷ್ಟು ವರ್ಷದ್ದು ಅಂತ ಹೇಳ್ಬಿಟ್ಟು. ಇದು 74 ವರ್ಷದ ಅಂತ. ಇದು ಏನಾಗಿದೆ, ಒಂದು ಗೇಟ್ ಆಗಿ ಇದಾಗಿರೋದು ಅಷ್ಟೇ, ಬೇರೆ ಏನೂ ಆಗಿಲ್ಲ. ಅದಕ್ಕೇನೆ ಏನೋ ದೊಡ್ಡ ಇದ್ರ ಥರ ಆಗ್ತಾರೆ. ಏನು ಹೇಳಿ, ಸೂಪರ್. ಹಂಪಿ ಹೊಸಪೇಟೆ ಟನಲ್ ನೋಡು ಬಾಬು, ಟನಲ್ ಬಂತು. ಟನಲ್ ಫಸ್ಟ್ ಎಕ್ಸ್ಪೀರಿಯನ್ಸು. ಏನಮ್ಮ ಇದು? ಟನಲ್ ಏನಿದು ಬಾಬು ಹೇಳು? ಟನಲ್ ಟನಲ್ ಮುಗೀತು. ಟನಲ್ ಮುಗೀತು. ಓಕೆ ನೋಡಿ, ಟಿ ಬಿ ಡ್ಯಾಮ್ ನದಿಯ ಬ್ಯಾಕ್ ವಾಟರ್ಸ್. ಆಕ್ಚುಲಿ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಏನೂ ಕಾಣಿಸಲ್ಲ ಗುರು. ಇವ್ರು ಸ್ವಲ್ಪ ಜಾಗ ಮಾಡ್ಕೊಡ್ಬೇಕಪ್ಪ ಹೋಗೋರ್ಗೆ ನೋಡೋದಿಕ್ಕೆ ಅಂತ. ನೋಡಿ ಏನು ಕಾಣಿಸಲ್ಲ. ಸಂಡೂರು ಲಾರಿಗಳು ಮಾತ್ರ ಹೋಗ್ತಾ ಇದೆ. ನೋಡಿ ಫುಲ್ ಲಾರಿ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಸಂಡೂರ್ದು ಇದು ಅಂತ ಪಕ್ಕ. ಜಾಲಿ. ಹೊಸಪೇಟೆಗೆ ಬಾಯ್ ಹೇಳ್ತಾ ಇವಾಗ ನೆಕ್ಸ್ಟ್ ಚಿತ್ರದುರ್ಗ ಹೋಟ್ಲಿಗೆ ಹೋಗಿ ಏನಾದ್ರು ತಿನ್ಕೊಂಡು ಆಮೇಲೆ ನಮ್ಮ ಜರ್ನಿ ಮುಂದುವರಿಸ್ಬೇಕು. ಇನ್ನೂ 130 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನಾನೇನು 100 ಅಂತ ಏನಂತ ಅವಾಗಲೇ ಹೇಳಿದೆ. ನೋಡಿದ್ರೆ ತುಂಬ ಬೇಜಾರಿದೆ. ಇಲ್ಲಿ ಲೆಟ್ಸ್ ಗೋ.
ಹೊಸಪೇಟೆಯಿಂದ ಸಂಡೂರು ಏನೋ ಒಂದು 50 ಇಂದ 100 ಕಿಲೋಮೀಟರ್ ಹೊರಗಡೆನೆ ಇದೆ ಅಂತ ಅನ್ಕೊಂತೀನಿ. ಸಕ್ಕದಾಗಿದೆ ಸಂಡೂರು ಮಾತ್ರ. ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಗಾದೆನೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಸೊ ಸಕ್ಕದಾಗಿದೆ ಸಂಡೂರು. ಒಂದ್ಸಲಿ ಹೋದ್ರೆ ವಿಸಿಟ್ ಮಾಡ್ಕೊಂಡ್ ಬನ್ನಿ. ಯಾರಾದ್ರೂ ಈ ಕಡೆ ಹೊಸಪೇಟೆ ಕಡೆ ಇಲ್ಲ ಹಂಪಿಗೆ ಹೋಗ್ತಾ ಇದ್ದೀರಾ ಒಂದ್ ದಿವಸ, ಜಸ್ಟ್ ಒಂದ್ ದಿವಸ ಇಲ್ಲಾಂದ್ರೆ 2 ಡೇಸ್ ಏನಾದ್ರು ಒಂದು ವಿಸಿಟ್ ಮಾಡ್ಕೊಂಡ್ ಬನ್ನಿ. ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್. ಬಟ್ ಪ್ಲೇಸಸ್ ಗೊತ್ತಿರ್ಬೇಕಷ್ಟೇ ನಿಮಗೆ ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಕತೆ ಅಂತ ಹೇಳ್ಬಿಟ್ಟು. ನನ್ಗಾದ್ರೆ ಗೌತಮ್ ಪ್ಲಾನ್ ಮಾಡಿದ್ದ. ಸೊ ಅವನು ಕರ್ಕೊಂಡು ಹೋದ, ನೋಡಿದ್ವಿ, ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾವು ಕರೆಕ್ಟಾಗಿ ಸೆಪ್ಟೆಂಬರಲ್ಲೇ ಹೋಗಿದ್ದು. ಫುಲ್ಲು ಗ್ರೀನ್ ಆಗಿ ಸೂಪರ್ ಆಗಿರುತ್ತೆ. ಬಟ್ ಲಾರಿಗಳಿದೆ ಅದೊಂದೇ ಒಂದು ಇದರಲ್ಲೇ 70,000 ಲಾರಿಗಳಿದೆ ಅಂತೆ. ಇವಾಗ ಇನ್ನೂ ಜಾಸ್ತಿ ಆಗಿರ್ಬೋದೇನೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಸೊ ನೋಡಿ ಇಲ್ಲೂ ಎಲ್ಲ ಮೈನಿಂಗ್ಸ್ದೆ ಎಲ್ಲ ಇದೆಲ್ಲ ಫ್ಯಾಕ್ಟ್ರಿಗಳು, ಇಂಡಸ್ಟ್ರೀಸ್ ನೋಡಿ ಹೆಂಗಿದೆ ಅಂತ. ಮುಂದೆ ಇದೆ, ಇಲ್ಲಿದೆ ನೋಡಿ, ಇಲ್ಲಿದೆ ಮುಂದೆ ಫುಲ್ಲು ಇಂಡಸ್ಟ್ರೀಸ್ ಮೈನಿಂಗ್ದೇನೆ ಇದೆಲ್ಲ ಪಕ್ಕ ಇದೆ ನೋಡಿ. ಒಂದೊಂದು ದೊಡ್ಡ ದೊಡ್ಡದು ಮೈನಿಂಗ್ ಇಂಡಸ್ಟ್ರೀಸು. ಅಯ್ಯೋ ಯಪ್ಪ, ರೊಕ್ಕ ಆಯ್ತಮ್ಮ. ಎಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ನೋಡಿ ಅಪ್ಪ. ಮೈನಿಂಗ್ ಇದೆಲ್ಲ ಫುಲ್ಲು. ಓ ಮೈ ಗಾಡ್, KGF ಅಲ್ಲಿ ನೋಡ್ದಂಗೆ ಆಗ್ತದೆ ನೋಡಿ. ಕೆಲಸದಿಂದ ಬರ್ತಾವ್ರೆ ಎಲ್ಲ ಇವಾಗ 6 ಗಂಟೆಗೆ. ಸೂಪರ್ ನೋಡಿ ಎಷ್ಟು ದೊಡ್ಡ ಎಷ್ಟೊಂದು ಅಪ್ಪ. ಮೈ ಗಾಡ್. ಓಕೆ ಲೆಟ್ಸ್ ಗೋ. ಒಳ್ಳೆ ಸನ್ಸೆಟ್ ಆಗ್ತದೆ ಇಲ್ಲಿ. ಓ ಮೈ ಗಾಡ್, ಏನಾಗಿದೆ ಇದು? ಫುಲ್ ಹೋಗ್ಬಿಟ್ಟಿದೆ ಇಟ್ಬಿಟ್ಟವ್ರು ಫುಲ್ಲು. ಓಕೆ ಕೂಡ್ಲಿಗೆ ಈ ಟೋಲ್. ಚಿತ್ರದುರ್ಗ ಕ್ರಾಸ್ ಆಗಿ ಇನ್ನೇನು ಚೂರು ಬೈಪಾಸಲ್ಲಿ ಇದೀವಿ. ಆ್ಯಕ್ಚುಲಿ ಪಾಕಶಾಲ ಹೋಟ್ಲಿಗೆ ಹೋಗೋಣ ಅಂತ, ಶಿರಾ ಪಾಕಶಾಲೆಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದು. ಇಲ್ಲಿ ಚಿತ್ರದುರ್ಗ ಪಾಕಶಾಲ ಸಿಕ್ತು ನೋಡಿ. 4 ಇಡ್ಲಿ ತಿಂತಾ ಇದೀವಿ, ಮಗನ ತಿಂತಾ ಇದ್ದಾರೆ. ಚೆನ್ನಾಗಿದೆ ಟೇಸ್ಟು ಪಾಕಶಾಲ, ಚಿತ್ರದುರ್ಗ ಪಾಕಶಾಲ. ಗೊತ್ತೇ ಇಲ್ಲ ಇಲ್ಲಿ ಹೋಟ್ಲ್ ಇರೋದು ಆ್ಯಕ್ಚುಲಿ ಪಾಕಶಾಲ. ಎಷ್ಟೊಂದ್ಸಲಿ ಬಂದಿದ್ದೀನಿ ಬಟ್ ಯಾವತ್ತೂ ಅಬ್ಸರ್ವ್ ಮಾಡಿಲ್ಲ. ಅದೇ ನೈಟ್ ಟೈಮಲ್ಲಿ ಹೋಯ್ತು, ಲೈಟೆಲ್ಲ ಹಾಕಿತ್ತಲ್ಲ ಕ್ಲೀನಾಗಿ ಕಾಣಿಸ್ತು. ಡೇ ಟೈಮಲ್ಲಿ ಆದರೆ ಹಂಗೆ ಕ್ಲಾಸ್ ಹಾಕ್ಬಿಡ್ತೀವಲ್ಲ, ಗೊತ್ತಾಗೋದಿಲ್ಲ. ಟೇಸ್ಟ್ ಎಲ್ಲ ಸಕ್ಕತ್ತಾಗಿದೆ. ಮಸಾಲೆ ಪುರಿ ತೊಗೊಂಡಿದ್ದೀವಿ, ಓಕೆ ಇತ್ತು. 4 ಇಡ್ಲಿ ಸೂಪರ್. ಈ ಥರ ಮಳೆ ಬಂದರೆ ರೋಡು ಕಾಣಿಸ್ತಾ ಇಲ್ಲ, ಓಡ್ಸೋಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಏನಪ್ಪ ಇದು ಮಳೆ ರಾಯ. ಶಿರಾ ಹತ್ರ ಇದ್ದೀನಿ, ಏನಿಲ್ಲ ಆರ್ಭಟ. ಗಾಳಿ ಜೊತೆ ಮಳೆ, ಗಾಳಿನೂ ಸರಿಯಾಗಿ ಹೊಡಿತಾ ಇದೆ, ಕಡೆ ಮಳೆನೂ ಸರಿಯಾಗಿ ಹೊಡಿತಾ ಇದೆ. ಅಯ್ಯೋ ರಾಮ, ನೋಡಿ ಏನು ಕಾಣಿಸ್ತಾ ಇಲ್ಲ ರೋಡು. ಲಿಟ್ರಲಿ ನೋಡಿ, ಅದು ಮುಂದೆ ಗಾಡಿ ಹೋಗ್ತಾ ಏನು ಕಾಣಿಸ್ತಾ ಇದೆ ಅಷ್ಟೇ. ರೋಡಲ್ಲಿ ಎಷ್ಟು ನೀರಿದೆ, ಏನು ಕತೆ, ಮುಂದೆ ಏನಿದೆ ಅನ್ನೋದು ಏನು ಕಾಣಿಸ್ತಾ ಇಲ್ಲ. ಅದು ಹಂಗೂ ನಿಧಾನ 60ಲೇ ಹೋಗ್ತಾ ಇದ್ದೀನಿ. ಅಯ್ಯಪ್ಪ, ಈ ಥರ ಮಳೆ ಬಂದರೆ ಹೆಂಗೆ ಗುರು, ಕಷ್ಟಪ್ಪ. ನಾವೇನೋ ದಿನಕ್ಕೆ ಯಾವ ಒಂದ್ಸರಿ ಬರ್ತೀವಿ. ಲಾರಿಯವರೆಲ್ಲ ಹೆಂಗೆ ಓಡಿಸ್ತಾರೆ ನಾ ದೇವ್ರಿಗೆ. ಲಾರಿಯವರು, ಬಸ್ಸವರು, ಡ್ರೈವರ್ಸ್ ಎಲ್ಲ ಪಾಪ ಭಾರಿ ಕಷ್ಟ. ಹೈವೇ ಮಕ್ಕಳಂತೂ ಇನ್ನೂ ಏನು ಕಾಣಿಸಲ್ಲ ನೋಡಿ. ಮೈ ಕಾಣಿಸಿಲ್ಲ. ಕಮ್ಮಿ ಆಗಪ್ಪ ಮಳೆ, ಬೇಗ ಹೋಗ್ಬೋದು ಮನೆಗೆ. ಇನ್ನು 120 ಕಿಲೋಮೀಟ್ರ್ ಇದೆ. ನೋಡಿ ಲಾರಿ ಬೇರೆ ಎಗರುತ್ತಾ, ಏನು ಕಾಣಿಸ್ತಾ ಇಲ್ಲ. ನೋಡಿ ಹೆಂಗೆ ಎಗರಿಸ್ತಾವನೆ ಅಮ್ಮ. ಏನು ಕಾಣಿಸ್ತಾ ಇಲ್ಲ, ಅವ್ನು ಎಗರಿಸ್ತಾ ಇರೋದು ನೋಡಿದ್ರೆ ರಾಬ. ಸ್ವಲ್ಪ ಹೊತ್ತು ನಿಲ್ತು ಮಳೆ, ತಿರ್ಗಾ ಸೇಮ್ ಹಂಗೆ ಬರ್ತಾ ಇದೆ ನೋಡಿ. ಏನೋ ಕಾಣಿಸ್ತಾ ಇಲ್ಲ. ಇಂಥ ಸಾಮಾನ್ಯ ಈ ಥರ ಮಳೆ ಬಂದರೆ ಏನಪ್ಪ ಇದು? ಹಾಂ, ಹೆವಿ ಮಳೆ ಯಾವ ರೇಂಜಿಗೆ ಬೀಳ್ತಾ ಇದೆ ಅಂದರೆ, ಮುಂದ್ಗಡೆಯಲ್ಲಿ ಲೈಟ್ ಬೀಳ್ತಾ ಇದೆ. ಅಂದರೆ ಮುಂದ್ಗಡೆಯಿಂದ ಆ ಕಡೆ ಆಪೋಸಿಟ್ ಸೈಡಲ್ಲಿ ಬರ್ತಾರೋ ಗಾಡಿಗಳದ್ದು ಲೈಟು ಯಾರೋ ಬಕೆಟಲ್ಲಿ ಹಾಕ್ಕೊಂಡು ಸೇಬ್ದಂಗಿದೆ ನೀರು. ಬಡಾರ್ ಅಂತ ಹೊಡಿತಾ ಇದೆ ಅಪ್ಪ. ರೋಡಲ್ಲಿ ಬೇರೆ ನೀರು ನಿಂತಿದೆಯಾ ಗೊತ್ತಾಗ್ತಾ ಇಲ್ಲ. ಅದು ಅಂತ ಸ್ಪ್ರೇ ಫುಲ್ಲು ಫಾಸ್ಟಲ್ಲಿದ್ರೆ ಅಂತೂ ಕಂಟ್ರೋಲೇ ಸಿಗೋಲ್ಲ ಬಿಡಿ. ಫಾಸ್ಟಲ್ಲಿ ಮಾತ್ರ ಇರಬಾರ್ದು, ನೀರಿದ್ದಾಗ ತುಂಬ ಡೇಂಜರು, ಕಂಟ್ರೋಲ್ ಸಿಗೋಲ್ಲ ಗಾಡಿ. ಸ್ಟೇರಿಂಗ್ ಸ್ಟ್ರೈಟ್ ಆಗಿದ್ರೂ ಫುಲ್ಲು ಸ್ಪೀಡ್ ಹೊಡೆದ್ಬಿಡುತ್ತೆ ಗಾಡಿ. ಹಂಗೆ ಬೆಂಗಳೂರಿಗೆ ನಾನು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮಳೆ ರಾಯ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ ನನಗೋಸ್ಕರ. ಏನು ಹೇಳಿ, ಶುದ್ಧ ಮಾಡ್ತಾಯಿದ್ದಾರೆ. ಈ ರೇಂಜಿಗೆ ಮಳೆ ರೋಡಿಗೆ ಕಾಣಿಸ್ತಿರೋ ಥರ. ಅಯ್ಯಪ್ಪ, ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿದೆ ನೋಡಿ. ಎಲ್ಲ ಸ್ವಿಮ್ಮಿಂಗ್ ಪೂಲ್, ಆ ಕಡೆನೂ ಫುಲ್ಲು ಸ್ವಿಮ್ಮಿಂಗ್ ಪೂಲು. ನೀರು ಎಲ್ಲಿ ಕಾರ್ ಹೊರಗಡೆ ಹೋಗ್ಬಿಡುತ್ತೆ ಅಂತ ಭಯ ಆಗ್ತಾಯಿದೆ ನನಗೆ. ಅಷ್ಟು ಹೈಟಲ್ಲಿದೆ. ಇವಾಗ ಸ್ವಲ್ಪ ಇಲ್ಲಿ ಕಮ್ಮಿ ಇದೆ ಹೇಳ್ಬೇಕು ಅಂತಂದರೆ. ಅಪ್ಪ ರಾಮ, ಫುಲ್ಲು ಸ್ವಿಮ್ಮಿಂಗು. ಏನು ಹೇಳ್ತೀರಾ, ಧರ್ಮ ಕಾಂಡ ನೋಡಿ. ಹಂಗೂ ಆರಿಸ್ಕೊಂಡು ಹೋಗ್ತಾವ್ರಲ್ಲಿ. ಹೋಗಪ್ಪ ಹೋಗು ರಜಾ. ಸಿಗಾಕೊಂಡ್ರೆ ಗೊತ್ತಾಗುತ್ತೆ ಗಾಡಿ. ಫುಲ್ಲು ನೀರು ನೋಡಿ, ಸ್ವಿಮ್ಮಿಂಗ್ ಪೂಲು. ಸರ್ವಿಸ್ ರೋಡ್ ಕೊಟ್ಟವ್ರೆ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬರ್ತಾರೆ ಹೇಳಿ?
ಮಾಡೋ ರೋಡಾದ್ರೂ ಹೋಗು, ಅಟ್ಲೀಸ್ಟ್ ನೀರು ಹೋಗೋ ಥರ ಆದರೂ ಮಾಡಿಕೊಟ್ರಾದ್ರೂ ಚೆನ್ನಾಗಿರುತ್ತಪ್ಪ. ಈ ಥರ ಹಿಂಸೆ ಕೊಟ್ಟರೆ ತುಂಬ ಕಷ್ಟ. ಫೈನಲಿ ಅಂತೂ ಇಂತೂ ರೀಚ್ಡ್ ನಮ್ಮ ಬೆಂಗಳೂರು. ನೋಡಿ ಗುರುವಂಟೆಪಾಳ್ಯದ ಸಿಗ್ನಲ್ ಇದ್ದೀನಿ. ಸೊ ಬೆಳಿಗ್ಗೆ ಮಧ್ಯಾಹ್ನ 1:30 ಹೊರಟಿದ್ದು ನಾವು ಸಾಂಗ್ಲಿ. ಸೊ ಇವಾಗ 11 ಗಂಟೆ ಆಗಿದೆ. 9.5 hours 10 hours ಆಗುತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ ಜರ್ನಿ. ಏನು ಹೇಳಿ, ಅದು ನಮಗೆ ಸ್ಟಾರ್ಟಿಂಗ್ 1-2 hours ಇದು ವಿಜಯಪುರ ಬರೋ ತನಕ ಸ್ವಲ್ಪ, ವಿಜಯಪುರಗಿಂತ ಅಥಣಿ ಬರೋ ತನಕ ಸ್ವಲ್ಪ ಹಿಂಸೆ ಇತ್ತು. ಆಮೇಲೆ ಫುಲ್ ಹೈವೇ, ಏನು ಹೇಳಿ. ಆದ್ರೂ ಹೈವೇ ಸ್ವಲ್ಪ ಚಿಕ್ಕದು. ಏನಕ್ಕೆ ಅಂತಂದರೆ ಲಾರಿಗಳು ಜಾಸ್ತಿ ಓಡಾಡುತ್ತಲ್ಲ, ಸೋಲಾಪುರಕ್ಕೆ ಡೈರೆಕ್ಟಾಗಿ ಹೋಗುತ್ತಲ್ಲ. ಸೊ ಆದ್ದರಿಂದ ಇರಲಿ ರೀಚದ್ವಿ. ಆಮೇಲೆ ಮಳೆ 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 ನೋಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ಕಾಲ್ಸೆಲ್ಲ. ಮನೆ ಹತ್ರ ಬಂತಲ್ಲ, ಇಬ್ಬರು ಮಲಗಿದ್ದಾರೆ. ವೈಫು ಮಗನೂ ಫುಲ್ಲು ನಿದ್ದೆ ಪಾಪ. ಕಾರಲ್ಲಿ ಕೂತು ಅವನಿಗೂ 10 hours ಕಾರಲ್ಲಿ ಕೂರಿಸಿ ಪಾಪ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಸೇಫಾಗಿ ರೀಚ್ ಆದ್ವಿ. ಸೊ ವಿಜಯಪುರ ಹೊಸ ಒಂದು ರೂಟು. ಆ್ಯಕ್ಚುಲಿ ಒಳ್ಳೆ ಮಜಾ ಇತ್ತು. ಹೊಸ ಪ್ಲೇಸಸ್ಸು ಇದು ನೋಡಿದೆ. ಏನು ಆಲಮಟ್ಟಿ, ತುಂಬ ದಿವಸಗಳ ಇದೊಂದು ಗೋಲ್ ಗುಂಬಸ್ಸು ದೂರದಿಂದಲೇ ನೋಡಿದೆ ವಿಜಯಪುರದಲ್ಲಿ. ಅದಾದಮೇಲೆ ತುಂಗಭದ್ರಾ ಡ್ಯಾಮು. ಗೇಟ್ಸ್ ಓಪನ್ ಆಗಿರುತ್ತೆ ಅಂದ್ಕೊಂಡೆ, ಇಲ್ಲಿ ಓಪನ್ ಆಗಿರಲಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ತೊಂದರೆ ಇಲ್ಲ, ಚೆನ್ನಾಗಿತ್ತು ಇವತ್ತಿನ ಡ್ರೈವ್. ಒಂಥರ ಮಜಾ ಬಂತು. ಹೊಸ ರೂಟ್ ಅಲ್ವಾ, ಸೊ ಆದ್ದರಿಂದ ಮಜಾ ಇತ್ತು. ಸೊ ಏನಂತಂದರೆ ವಿಜಯಪುರದಿಂದ ಒಂದು ಅದಕ್ಕೆ ಚಿತ್ರದುರ್ಗ ಬರೋವರೆಗೂ ಸ್ವಲ್ಪ ಟಾಸ್ಕ್ ಅನಿಸುತ್ತೆ. ಏನಕ್ಕೆಂದರೆ 4 lane ರೋಡ್ ಅಲ್ವಾ, ಅದರಿಂದ. ಈ ಕಡೆ ಆದರೆ 6 lane ರೋಡು. ಮಳೆ ಅಂತೂ ಹೆವಿ ಮಳೆ ಬರ್ತಾಯಿದೆ. ಏನಪ್ಪ ಮಳೆನೇ ಇಲ್ಲ ಅಂದರು, ಹೆವಿ ಬರ್ತಾನೆ ಇದೆ ಮಳೆ ಆರ್ಭಟ ಅಂತೂ ಕೇಳಲೇಬೇಡಿ. ಇವತ್ತು ಹೆವಿ ಮಳೆ ಅಪ್ಪ, ಹೆವಿದ್ರೆ ಹೆವಿ. ಓಕೆ, ಸೊ ಕಾರು ಸಕಾಲ ಪರ್ಫಾರ್ಮ್ ಮಾಡ್ತು ದೇವ್ರ ದಯೆಯಿಂದ. ಬೆಳಿಗ್ಗೆ ಡ್ಯೂಟಿ ಬೇರೆ ಕೊಟ್ಟಿತ್ತು. ಇಲ್ಲಿ ತೊಂದರೆ ಇಲ್ಲ, ಅದೆಲ್ಲ ಆಗ್ತಾ ಇರುತ್ತೆ, ಆಗಲಿ ತೊಂದರೆ ಇಲ್ಲ. ನಮ್ಮ ಸ್ನೇಹಿತರು ಸಿಕ್ಕಿದ್ರು ಇಲ್ಲಿ, ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ಅವ್ರು ಮಾತಾಡ್ಸಿದ್ರು. ಕಾರಲ್ಲಿ ಹಿಂದೆ ಸ್ಟಿಕ್ಕರ್ ಹಾಕ್ತಿದ್ರು, ಅದನ್ನು ನೋಡ್ಬಿಟ್ಟು ಕಂಡುಹಿಡಿದ್ರು. ಕಾಗಿನಾರಿಗೆ ಹೋಗಿದ್ರಂತೆ. ಸೊ ವಾಪಸ್ ಬರ್ತಾಯಿದ್ದೀವಿ ಇವಾಗ ಅಂತ ಹೇಳಿದ್ರು. ಸೊ ಓಕೆ, ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಆಫ್ಟರ್ 3 months ನನ್ನ ಮಗ ಮತ್ತು ವೈಫ್ ಬ್ಯಾಕ್ ಟು ಹೋಮು. ಇರಲಿ, ತೊಂದರೆ ಇಲ್ಲ. ಓಕೆ, ಇನ್ನೊಂದೇನಂತಂದರೆ ನಾಳೆ ಬೆಳಿಗ್ಗೆ ಒಂದು ರೈಡ್ ಇದೆ. ಬಂದಿದ ತಕ್ಷಣ ರೈಡ್ ಹೋಗ್ತಾಯಿದ್ದೀನಿ. ನಮ್ಮ ಮನೇಲಿ ಆಲ್ರೆಡಿ ಬೈತಾ ಇದ್ದಾರೆ. ಇಲ್ಲಿ ಅದೆಲ್ಲ ನಡೀತಾ ಇರುತ್ತೆ. ಮಳೆ ಸ್ಟಾರ್ಟ್ ಆಯಿತು ತಿರ್ಗಾ ಇಲ್ಲಿ. ಓಕೆ, ಆದಷ್ಟು ಬೇಗ ಮನೆ ಸೇರ್ಕೊಂಡು ಸಾಕಪ್ಪ ಅನಿಸ್ಬಿಟ್ಟಿದೆ. ఎందుకంటే ಡ್ರೈವ್ ಮಾಡಿ ಇನ್ನೂ ಟ್ರಾಫಿಕ್ಕು ಇಷ್ಟೊತ್ತಲ್ಲೂ ನೋಡಿ. ಅಯ್ಯೋ, ಇರಲಿ, ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿವಸ. ಓ ಯಾರು ಬರೋದು? ಜಾಲಿ ಬಾಯ್ಸ್, ಇರಲಿ. ಓಕೆ, ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಾಳೆ ಒಂದು ರೈಡ್ ಇದೆ ಬೆಳಿಗ್ಗೆ, ಆಫ್ ರೋಡ್ ಟ್ರೈಲ್ ರೈಡ್.